ಸರ್ ಟೀ ತಗೊಳ್ಳಿ. Sir, actually, post-mortem report says it's an heart attack, not at all murder. But I have doubt, doctor. ಸರ್, ಆ ಊರಿನ ಜನ ಎಲ್ಲ ಹೇಳ್ತಿದ್ರೆ ಅಲ್ಲಿ ದೆವ್ವ ಇದೆಯಂತೆ, ಅದೇ ಈ ಥರ ಫಾಲ್ಟ್ನೆಲ್ಲ ಮಾಡಿಸ್ತಾ ಇದೆಯಂತೆ. ರೀ ಮರಿಯಪ್ಪ, ನೀವೊಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇದನ್ನೆಲ್ಲ ನಂಬ್ತೀರಾ? ಸರ್, ಇದರಲ್ಲಿ ನಮ್ಮ ಪ್ರಶ್ನೆ ಬರಲ್ಲ. ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಇರ್ಬೋದು. ಓಕೆ ಸರ್, ಥ್ಯಾಂಕ್ ಯು. ವಿ ವಿಲ್ ಡೂ ಫರ್ದರ್ ಇನ್ವೆಸ್ಟಿಗೇಷನ್. ಮರಿಯಪ್ಪ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಓ ಶೆಟ್, ಇದಕ್ಕೇನಾಯ್ತಪ್ಪ? ಯಾರೋ ಪಾಸ್ ಆದಾಗಾಯ್ತಲ್ಲ, ಭ್ರಮೆ ಇರಬೇಕು. ಹಲೋ ಸ್ವಾತಿ, ನಾನು ಬರಬೇಕಾದ್ರೆ ಬೈಕ್ PSI ಚಂದ್ರಶೇಖರ್ ನಾಪತ್ತೆ. ಬೈತಾಳ್ ಗ್ರಾಮಕ್ಕೆ ಪೊಲೀಸ್ ಅಧಿಕಾರಿಗಳು ಬರಲು ಹಿಂದೇಟು. ಊರಿನ ಜನರಿಗೆ ದೆವ್ವದ ಆತಂಕ. ಸರ್, ಒಂದು ವಾಟರ್ ಬಾಟ್ಲು ಕೊಡಿ. ಹಾಯ್ ಬೇಬೇ, ಇವತ್ತೇನು ಇಷ್ಟು ಬೇಗ ಬರ್ತಿದ್ಯಾ? ಹೋ, ನಾನು ನೆನಪಾಯ್ತಾ? ಸರಿ ಬಾ, ಹೋಗೊಂಡು ರೌಂಡ್ ಹೊಡ್ಕೊಂಬರೋಣ. ಎಷ್ಟೇ ಗಾಂಚಲ್ಲಿ ನಿಂಗೆ. ರುಚಿ, ಇವಳು ನನ್ನ ಕೆನ್ನೆ ಹೊಡೆದಿದ್ದಾಳೆ, ರಿಟರ್ನ್ ಆಗಿ ಏನಾದ್ರು ಕೊಡ್ಲೇಬೇಕಲ್ವಾ? ಕಿಸ್ ಕೊಡು ಗುರು. ಸರಿಯಾಗಿ ಹೇಳಿದ್ಯಾ ರಿಚಿ. ಯಾವನೋ ನೀನು? ನಾನು ಹೀರೋ ಅಂತ ಹೇಳಲ್ಲ, ನೀನು ವಿಲನ್ ಅಲ್ವೇ ಅಲ್ಲ. ನನ್ನ ಇಂಟ್ರಡಕ್ಷನ್ ಕೊಡಕ್ಕೆ ನಂಗೆ ಟೈಮ್ ಇಲ್ಲ. ಕೊಡ್ತಾ ಇರ್ತೀನಿ, ತಗೊಂಡು ಹೋಗ್ತಾ ಇರ್ಬೇಕು. ಅಣ್ಣ ಏನೋ? ಹಲೋ ವಿರಾಟ್, ಹೇಳೋಣ. ನೀ ಎಲ್ಲಿದ್ಯೋ ಅಂತ ನಂಗೆ ಗೊತ್ತಿಲ್ಲ. ಇನ್ನು 5 ನಿಮಿಷದಲ್ಲಿ ಕಣ್ಣೆದುರುಗಡೆ ಇರ್ಬೇಕು. ಸರಿ ಹೋಗಲು. ರೀ, ನಂಗೊಂದು ಹೆಲ್ಪ್ ಮಾಡ್ತೀರಾ? ಈ ಬೈತಾಳೂರಿಗೆ ಹೇಗೆ ಹೋಗೋದಂತ ಹೇಳ್ತೀರಾ? ಹಾ, ಸ್ವಲ್ಪ ಕೆಲಸ ಇತ್ತು, ಹೋಗ್ಬೇಕಿತ್ತು. ಸರಿ, ಇಲ್ಲೇ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ಅದೇ ಊರು.
ಓಕೆ ಥ್ಯಾಂಕ್ಸ್. ಸರ್, ನೀವು ಬೆಳಿಗ್ಗೆನೆ ಬರ್ತೀನಿ ಅಂತ ನಿಮ್ಮ ಫ್ರೆಂಡ್ ಕಾಲ್ ಮಾಡಿದ್ರು. ಹಾಂ ಹೌದು, ಬರಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ನಡೀರಿ ಸರ್. ಸರ್, ನೀವು ಒಳಗೋಗಿ ಫ್ರೆಶ್ ಆಗಿ ನಾನು ತಿನ್ನಕ್ಕೇನಾರು ತಗೊಂಬರ್ತೀನಿ. ಓಕೆ. ಭೂತವಿಲ್ಲ, ಪಿಚಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ, ದೆವ್ವವಿಲ್ಲ, ಕಪಾಲಿ ಇಲ್ಲ. ತೆಗ್ದೇ ಇದೆಯಲ್ಲಪ್ಪ. ಸರ್, ಸರ್ ಎಲ್ಲಿದ್ದೀರಾ ಸರ್? ಸರ್, ಏನು ಪಾಸ್ ಆದಂಗಾಯ್ತು. ಸರ್ ಎಲ್ಲಿದ್ದೀರಾ ಸರ್? ಭಯ ಆಗ್ತಿದೆ ಸರ್. ಎಲ್ಲಿದ್ದೀರಾ ಸರ್? ಊಟ ತಂದಿದ್ದೀನಿ ಸರ್, ಬೇಗ ಬನ್ನಿ ಸರ್. ಇಲ್ಲೇನೋ ಪಾಸ್ ಹಂಗಾಗ್ತಿದೆ. ಊಟ ಇಟ್ಬಿಟ್ಟು ಹೋಗ್ಬಿಡ್ತೀನಪ್ಪ ನಾನು. ಸರ್ ನೀವಾ? ಯಾಕ್ರಿ ಭಯ ಪಟ್ರಿ? ಮತ್ತೇನ್ ಸರ್ ಭಯ ಪಡ್ದೆ, ಹಂಗ್ ಬಂದ್ ನಿಂತ್ಕೊಂಡ್ರೆ. ಇಷ್ಟೊತ್ತು ಎಲ್ಲೋಗಿದ್ರಿ ನೀವು? ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿದ್ದೆ, ತಿನ್ನಕ್ಕೇನಾರು ತಗೊಂಡ್ ಬಂದ್ರಾ? ಇಲ್ಲಿದೆ ನೋಡಿ ಸರ್, ಊಟ ಮಾಡಿ ಮಲ್ಕೊಡಿ. ಈ ಊರಲ್ಲಿ ರಾತ್ರಿ ಕಳಿಯೋದೇ ಕಷ್ಟ. ಹಂಗಿದ್ದಾಗ ಈ ಮನುಷ್ಯ ಹೊರಗೆ ತಿರ್ಗಾಡ್ತಿದ್ದಾನಲ್ಲ, ಬಂದ್ ಕೆಲಸ ಮುಗಿಸಿದ್ರೆ ಸಾಕಪ್ಪ. ಬಿಡ್ರಿ, ನನ್ನ ಯಾಕ್ರಿ ಹೇಳ್ಕೊಂಬಂದ್ರಿ? ನಿಮ್ಗೇನಾದ್ರೂ ತಲೆ ಸರಿದೆಯಾ ಸರ್? ಈ ಜಾಗದಲ್ಲಿ ಊರಿನ ಜನನೇ ಬರಕ್ಕೆ ಹೆದರ್ತಾರೆ, ಅಂಥದ್ರಲ್ಲಿ ದೆವ್ವದ ಮನೆ ಒಳಗೆ ಹೋಗಿದ್ದಾರಲ್ಲ. ಬರ್ರಿ ಸುಮ್ಮನೆ. ಬಿಡ್ರಿ, ನಾನೇ ಬರ್ತೀನಿ, ನಡೀರಿ. ಏನ್ರಿ, ಈ ಊರಲ್ಲಿ ಜನನೇ ಕಾಣಲ್ಲ? ಈಗ ಇಷ್ಟಿರೋದೇ ಹೆಚ್ಚು, ಇನ್ನು ಮುಂದೆ ಯಾರು ಇರಲ್ವೇನೋ. ಇಲ್ಲೊಂದು ಚೂರು ನಿಲ್ಸಿ, ಬಂದೆ ಈಗ. ಏನ್ ಮಾಡ್ತಿದ್ದೀರಾ? ಬರ್ರಿ ಬೇಗ. ಬಂದೆ ಬಂದೆ ಬಂದೆ, ಬರ್ರಿ ಬೇಗ. 1 ನಿಮಿಷ ಇರ್ರಿ, ಬಂದೆ. ಸರ್ ಸರ್, ಈ ಪುಣ್ಯಾತ್ಮ ಇನ್ನು ಯಾವ ಹಳೆ ದೇವ ಹುಡ್ಕೊಂಡು ಹೋದ್ನೇನು. ನನ್ನ ಕತೆ ಗೋವಿಂದ.
ಹಲೋ, ಮಾಲ್ ಕಳ್ಸಿದ್ದೀನಿ. ಬೆಳಿಗ್ಗೆ ನನ್ನ ಎದುರುಗಡೆ ದುಡ್ಡಿದ್ರಾಯ್ತು, ಇಲ್ಲ ಅಂದ್ರೆ ಗೊತ್ತಲ್ವಾ? ಹಲೋ, ಅವನ ಅಯ್ಯನ್ ಎತ್ತಕೊಂಬರಲ್ಲ. ಈಗ ಬರ್ತೀನಿ ಈಗ. ಹೇ ಕುಣಿಯ, ಇನ್ನೂ ಜೋರ ಕುಣಿಯ ಮಗನೇ. ನಿನಗೇನೋ ಗೊತ್ತೋ, 2 ಕೋಟಿ ಮಾಲ್ ಮಿಸ್ ಆಗಿದೆ ಕಣೋ. ಇವನಿಗೆ ಬಾಯ್ ಬಡ್ಸಾಗ ವಿರಾಟೇ ಕರೆಕ್ಟ್. ಅಣ್ಣ ವಿರಾಟ್ ಬಂದರು. ಡ್ರೈವರ್ ಯಾರಣ್ಣ? ಏಯ್, ಅವನು ಯಾಕೋ ಸಾಯಿಸ್ದೆ? ನೀ ಎತ್ತಿಲ್ದಿರೋ ನಾಯಿ ಅಣ್ಣ ಅವನು. ಈಗೇನೋ ಮಾಡೋದು, ಎಲ್ಲ ಸರಿ ಆಗುತ್ತೆ. ಮಾಲ್ ನಮ್ ಕೈ ಬಿಟ್ಟೋಗಲ್ಲ. ಏಯ್, ನೀ ಬಾರೋ. ಏನೋ ಅಣ್ಣ ಈ ಲೆಟರ್ ಕೊಡಕ್ಕೆ ಹೇಳಿಯಾರ. ಯಾರೋ ಗೊತ್ತಿರೋರೇ ಕೆಲಸ ಮಾಡಿದ್ದಾರೆ. ರಿಚಾ, ಎತ್ತೋ ಗಾಡಿ. ನೀನ್ ಬಂದೇ ಬರ್ತೀಯ ಅಂತ ಗೊತ್ತಿತ್ತು. 2 ಕೋಟಿ ಮಾಲ್ ಅಂದ್ರೆ ಸುಮ್ನೆನಾ? ನೀನ್ ಯಾಕೋ ಇಲ್ಲಿಗೆ ಬಂದೆ? ಯಾವನೋ ನೀನು? ಹೀರೋ. ಹೀರೋ? ನೀನು ಹೀರೋ ಆದ್ರೆ ನಾನು ವಿಲನ್ನು. ನನ್ನ ಜಾಗದಲ್ಲಿದ್ಯಾ? ಇಲ್ಲಿಗೆ ಬಂದವರೆಲ್ಲ ಅಡ್ರೆಸ್ ಇಲ್ದಂಗೆ ಹೋಗಿದ್ದಾರೆ. ಇನ್ನೀನೊಂದು ಲೆಕ್ಕನಾ? ಆಫೀಸರ್, ಇವ್ರು ಯಾರು ಅಂತ ಗೊತ್ತಾಯ್ತಾ? ACP ಶಂಕರ್, ಕ್ರೈಮ್ ಬ್ರಾಂಚ್. ಈ ಊರಿಗೆ ಯಾವ ಪೊಲೀಸರು ಬರಕ್ಕೆ ಹೆದರ್ತಾ ಇದ್ರು. ಅದಕ್ಕೆ ಈ ಊರಿನವರು ನನ್ನ ಬಳಿ ಬಂದು ಒಂದು ಸಹಾಯ ಕೇಳಿದ್ರು. ಆಗ ಒಂದಿನ ನಿಮ್ಮೇಲೆ ಡೌಟ್ ಬಂದು ನಾನು ಫಾಲೋ ಮಾಡ್ಕೊಂಡು ಬಂದೆ. ಆವಾಗ ನೀವು ಊರಾಚೆ ಇರೋ ಆ ಗೋಡನ್ ಹತ್ರ ಏನು ಬಾಕ್ಸ್ಗಳನ್ನ ಜೋಡಿಸ್ತಾ ಇದ್ರಿ. ಅದನ್ನು ನಾನು ಮರದ ಹತ್ರ ನಿಂತು ಕದ್ದು ನೋಡ್ತಾ ಇದ್ದೆ. ಅದೇ ದಿನ ರಾತ್ರಿ ನಾನು ಮತ್ತು ಶಂಕರ್ ಅವರು ಗೋಡನ್ ಹತ್ರ ಬಂದು ನೋಡಿದಾಗ, ಸರ್ 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 ನೀರು ಕೊಡಿ, ನೀರು ಕೊಡಿ. ಸರ್ ಏನಾಯ್ತು? ಏನಾಯ್ತು? ನನ್ನ 5 ಜನ ಕಿಡ್ನಾಪ್ ಮಾಡಿ ಎತ್ಕೊಳ್ಳಿ, ಆಸ್ಪತ್ರೆ ಸೇರ್ಸೋಣ. ಏಯ್, ಯಾರ ನೀವು? ಎತ್ಕೊಳ್ರಿ, ಆಸ್ಪತ್ರೆ ಸೇರ್ಸೋಣ.
ನಾನು ರೂಮಲ್ಲಿ ಕಿಟಕಿ ಪಕ್ಕ ಬುಕ್ ಓದ್ತಾ ಕೂತಿದ್ದೆ. ಆಗೊಂದು ವೆಹಿಕಲ್ ಲೈಟ್ ಪಾಸ್ ಆಯಿತು. ನಂಗೆ ಡೌಟ್ ಬಂದು ನಾನು ಶಂಕರ್ ಅವ್ರಿಗೆ ಹೇಳಿ ದೆವ್ವದ ಮುಖವಾಡ ಹಾಕ್ಕೊಂಡು ವೆಹಿಕಲ್ಗೆ ಅಡ್ಡ ನಿಂತೆ. ಆಗ ಡ್ರೈವರು ದೆವ್ವ ಅಂತ ಬೈಲಿಂದ ಓಡೋದ. ನಾನು ಮುಖವಾಡ ತೆಗೆದು ಶಂಕರ್ ಅವರು ಮತ್ತು ನಾನು ವೆಹಿಕಲ್ ಒಳಗೆ ಹೋಗಿ ನೋಡಿದಾಗ ಗಾಂಜಾ ಬಾಕ್ಸ್ಗಳಿತ್ತು. ಆ ವೆಹಿಕಲ್ನ ನಾನು ಮತ್ತು ಶಂಕರ್ ಅವರು ತಗೊಂಡೋಗಿ ಗೊತ್ತಾಯ್ತಾ? ಓಕೆ ಸರ್, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಥ್ಯಾಂಕ್ ಯು. ಬರ್ರು, ಗಾಂಜಾ ಹೆಂಗ್ ಡೀಲ್ ಮಾಡೋದಂತ ಏರೋಪ್ಲೇನ್ ಹತ್ತಿಸ್ತಾ ಹೇಳ್ಕೊಡ್ತೀನಿ. ಇದೀಗ ಬಂದ ಸುದ್ದಿ. ಕುಖ್ಯಾತ ಭೂಗತ ಪಾತಕಿ ವಿರಾಟ್ ಹಾಗೂ ಆತನ ಸಹಚರರ ಬಂಧನ. ಸಾರ್ವಜನಿಕರಿಗೆ ಭೂತ ಪಿಶಾಚಿ ಎಂದು ನಂಬಿಸಿ ರಾತ್ರಿಯ ವೇಳೆ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದರು. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಎಸಿಪಿ ಶಂಕರ್ ಹಾಗೂ ಹಂಟರ್ ಎಂದೇ ಪ್ರಖ್ಯಾತಿ ಪಡೆದ ಶ್ರೀನಿಧಿ ಅವರಿಂದ ಯಶಸ್ವಿ ಕಾರ್ಯಾಚರಣೆ. ಗ್ರಾಮಸ್ಥರು ಸಂಕಷ್ಟದಿಂದ ಪಾರು.